ತಳವಾರ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ನೀಡದ ಆರೋಪ. ಗ್ರೇಡ್ 2 ತಹಶೀಲ್ದಾರ್ ಅಮಾನತಿಗೆ ಒತ್ತಾಯ. ಅಫಜಲ್ಪುರ ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಎಸ್ಟಿ ಜಾತಿ ಪ್ರಮಾಣ ಪತ್ರಗಳನ್ನ ನೀಡದ ಹಿನ್ನೆಲೆಯಲ್ಲಿ ಅಫಜಲ್ಪುರ ತಾಲೂಕಿನ ಗ್ರೇಡ್ 2 ತಹಶೀಲ್ದಾರ್ ಶರಣಬಸಪ್ಪ ಹೊಸಮನಿ ಅವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಹಾಗೂ ಅಫಜಲ್ಪುರ ತಾಲೂಕು ಘಟಕದ ವತಿಯಿಂದ ಪಟ್ಟಣದ ತಹಶೀಲ್ ಕಚೇರಿ ಎದುರು ಪ್ರತಿಭಟನೆ ಜರುಗಿತು. ಪ್ರತಿಭಟನೆ ಉದ್ದೇಶಿಸಿ ಕಲಬುರಗಿ ಜಿಲ್ಲಾ ತಳವಾರ ಮಹಾಸಭಾ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ತಳವಾರ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಳವಾರ ಜಾತಿಯನ್ನ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಸೇರಿಸುವ ಬಗ್ಗೆ ಸ್ಪಷ್ಟ ಆದೇಶಗಳನ್ನು ಹೊರಡಿಸಿವೆ. 2020 ತಿದ್ದುಪಡಿ ಕಾಯ್ದೆ ಮತ್ತು ನಂತರ ಸರ್ಕಾರಿ ಆದೇಶಗಳ ಪ್ರಕಾರ ನಾಯಕ ಇನ್ಕ್ಲೂಡಿಂಗ್ ಪರಿವಾರ ಮತ್ತು ತಳವಾರ ಎಂಬ ಹೆಸರಿನಲ್ಲಿ ಎಸ್ಟಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಅಲ್ಲದೆ 2022 ಸರ್ಕಾರಿ ಆದೇಶದ ಮೂಲಕ ತಳವಾರ ಜಾತಿಯನ್ನ ಹಿಂದಿನ ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಈ ಎಲ್ಲಾ ದಾಖಲೆಗಳು ಇದ್ದರೂ ಅಫಜಲ್ಪುರ ತಾಲೂಕಿನಲ್ಲಿ ಕಳೆದ 1 ವರ್ಷದಿಂದ ತಳವಾರ ಸಮುದಾಯದ ಜನರಿಗೆ ಜಾತಿ ಪ್ರಮಾಣ ಪತ್ರ ನೀಡುವುದನ್ನ ಗ್ರೇಡ್ 2 ತಹಶೀಲ್ದಾರ್ ಶರಣಬಸಪ್ಪ ಹೊಸಮನಿಯವರು ನಿಲ್ಲಿಸಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿದ ತಹಶೀಲ್ದಾರ್ ಶರಣಬಸಪ್ಪ ಹೊಸಮನಿ ಅವರು ಅಮಾನತುಗೊಳಿಸಿ ಎಂದು ಆಗ್ರಹಿಸಿದ್ರು. ಪ್ರಮಾಣ ಪತ್ರ ನಿಲ್ಲಿಸಿದ್ರಿಂದ ವಿದ್ಯಾರ್ಥಿಗಳಿಗೆ ಶಾಲೆ, ಕಾಲೇಜು ಪ್ರವೇಶ, ಉದ್ಯೋಗ ಅವಕಾಶಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಸರ್ಕಾರಿ ಸೌಲಭ್ಯಗಳಲ್ಲಿ ತೀವ್ರ ತೊಂದರೆ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ತಳವಾರ ಸಮಾಜದ ಮುಖಂಡ ಶಿವಪುತ್ರಪ್ಪ ಕೋಣಿನ, ತಳವಾರ ಮಹಾಸಭಾ ತಾಲೂಕು ಅಧ್ಯಕ್ಷ ಗುರು ತಳವಾರ ಹವನೂರ್ ಮಾತನಾಡಿ, ರಾಜ್ಯದಲ್ಲಿ ಎಲ್ಲೆಡೆ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಲಾಗುತ್ತಿದ್ರು ಅಫಜಲ್ಪುರ ತಾಲೂಕಿನಲ್ಲಿ ಮಾತ್ರ ಉದ್ದೇಶ ಪೂರ್ವಕವಾಗಿ ನಿರಾಕರಣೆ ಮಾಡಲಾಗುತ್ತಿದೆ. ಜೊತೆಗೆ ಗ್ರಾಮ ಲೆಕ್ಕಿಗ ಹಾಗೂ ಕಂದಾಯ ನಿರೀಕ್ಷಕರ ವರದಿಗಳನ್ನ ಕಡೆಗಣಿಸಲಾಗುತ್ತಿದೆ ಎಂದು ಆರೋಪಿಸಿದ್ರು. ಈ ಹಿನ್ನೆಲೆಯಲ್ಲಿ ಅಫಜಲ್ಪುರ ತಹಶೀಲ್ದಾರ್ ಶರಣಬಸಪ್ಪ ಅವರನ್ನ ತಕ್ಷಣದಿಂದಲೇ ಅಮಾನತು ಮಾಡಿ ತಳವಾರ ಸಮುದಾಯದವರಿಗೆ ನ್ಯಾಯ ಒದಗಿಸಬೇಕೆಂದರು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ತಳವಾರ ಸಮಾಜದ ಅಧ್ಯಕ್ಷ ರವಿ ಡೊಂಗರಗಾವ, ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜದ ತಾಲೂಕು ಅಧ್ಯಕ್ಷ ಸಂತೋಷ್ ತಳವಾರ, ಮುಖಂಡರಾದ ಮಹಂತ್ ಗೌಡ್ ಪಾಟೀಲ ತಳವಾರ, ಬಿಜೆಪಿ ಓಬಿಸಿ ಮೋರ್ಚಾದ ತಾಲೂಕು ಅಧ್ಯಕ್ಷ ಶರಣು ದಿವಾಣಜಿ, ಸಿದ್ದರಾಮ್ ಚಿಕ್ಕವಲಗಿ, ಬಸವರಾಜ್ ಜಮಾದಾರ ಸೇರಿದಂತೆ ಅನೇಕರಿದ್ದರು. ವಿವಿಧ ತಾಲೂಕುಗಳಲ್ಲಿ ಗ್ರೇಡ್ 2 ತಹಶೀಲ್ದಾರರು ಬಹಳ ವಿಶೇಷವಾಗಿ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಭಾರತ ದೇಶದ ಅತ್ಯುನ್ನತ ಹುದ್ದೆಯಿಂದ ರಾಷ್ಟ್ರಪತಿಯವರಿಂದ ಅಂಕಿತಗೊಂಡು ಪಾರ್ಲಿಮೆಂಟಲ್ಲಿ ಪಾಸ್ಗೊಂಡು ಕರ್ನಾಟಕ ಗೆಜೆಟ್ನಲ್ಲಿ ಬಂದರೂ ಕೂಡ ತಳವಾರ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಇಂಥ ಭ್ರಷ್ಟ ಗ್ರೇಡ್ 2 ತಹಶೀಲ್ದಾರ್ ಅಂತ ಶರಣಬಸಪ್ಪನವರಾಗಿರ್ಬೋದು, ಇಡೀ ಜಿಲ್ಲೆಯಲ್ಲಿ ವಿವಿಧ ತಾಲೂಕಿನಿಂದ ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈ ಭ್ರಷ್ಟ ಅಧಿಕಾರಿಯನ್ನು ಕೂಡ ತಾವು ಇಲ್ಲಿಂದ ಕೂಡಲೇ ಶಿಸ್ತು ಕ್ರಮ ಕೈಗೊಂಡು ವರ್ಗಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ತಳವಾರ ಸಮಾಜದ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ಅಫಜಲ್ಪುರ ತಾಲೂಕಿನ ಘಟಕದ ಅಡಿಯಲ್ಲಿ ನಾವು ಮನವಿ ಪತ್ರವನ್ನು ಕರ್ನಾಟಕ ಸರ್ಕಾರದ ಸೆಕ್ರೆಟರಿ ಮುಖ್ಯ ಕಾರ್ಯದರ್ಶಿ ಆದಂಥ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ ಇವರ ವಿರುದ್ಧ ದೂರು ಕೊಡ್ತಾ ಇದ್ದೀವಿ. ಈಗಾಗಲೇ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂಥ ತೌಶಿಯಾ ತರನ್ನಮ್ ಅವರ ವಿರುದ್ಧ ಕೂಡ ಕ್ರಮ ಆಗ್ತಾ ಇದೆ. ಕೇಸ್ ಫೈಲ್ ಆಗಿದೆ. ರಾಷ್ಟ್ರಪತಿಯವರಿಗೂ ಮತ್ತು ನಮ್ಮ ರಾಜ್ಯದ ರಾಜ್ಯಪಾಲರಂತ ತಾವರ್ ಚಂದ್ ಗೆಹ್ಲೋಟ್ ಅವರಿಗೂ ಈ ಮನವಿ ಪತ್ರ ಹೋಗಿದೆ. ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ತಾ ಇದ್ದಾರೆ. ಈಗಾಗಲೇ ಕೇಸ್ ಫೈಲ್ ಆಗಿದೆ ಡಿ.ಸಿ ಅವರ ವಿರುದ್ಧ ಕೂಡ. ಅದಕ್ಕೆ ಈಗ ಶರಣಬಸಪ್ಪನವರು ಭ್ರಷ್ಟ ಶರಣಬಸಪ್ಪ ಗ್ರೇಡ್ 2 ತಹಶೀಲ್ದಾರರು ಅವರ ಅಪ್ಪನ ಮನೆ ಗಂಟು ಅದ ಮಾಡ್ತಾರೆ ಅಂತ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಮೂಲತಃ ನೈಜ ತಳವಾರ ಅಂತಾರೆ. ಈಗ ನನ್ನ ಮಕ್ಕಳು ನೈಜರು ಕೊಟ್ಟಿಲ್ಲ, ದುಡ್ಡೇಜರಿಲ್ಲ, ಯಾರನ್ನು ಕೊಟ್ಟಿಲ್ಲ. ಯಾವ ಕಾರಣದಿಂದ ಶೋಷಣೆ ಮಾಡ್ತಿದ್ದ ಗೊತ್ತಿಲ್ಲ. ಜನಪ್ರತಿನಿಧಿಗಳು ಕೂಡ ಜಿಲ್ಲೆಯಾದ್ಯಂತ ಜನಪ್ರತಿ ವಿಶೇಷವಾದಂಥ ಈ ಪ್ರಿಯಾಂಕ ಖರ್ಗೆ ಉಸ್ತುವಾರಿ ಮಂತ್ರಿ ಅವರು ಬಹಳಷ್ಟು ವಿಶೇಷವಾಗಿ ಅವರು ಮತ್ತು ಜಿಲ್ಲಾಧಿಕಾರಿಗಳು ಇಬ್ಬರೂ ಒಳಗೂಡಿಕೊಂಡು ನಮ್ಮ ಸಮಾಜ ಶೋಷಣೆ ಮಾಡ್ತಿದ್ದಾರೆ. ಯಾವ ಕಾರಣದಿಂದ ಮಾಡ್ತಿದ್ದಾರೋ ಗೊತ್ತಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಭಾರತ ಸಂವಿಧಾನ ಬಾಯಿ ಬಿಚ್ಚಿದ್ರೆ ಪ್ರಿಯಾಂಕ ಖರ್ಗೆ ಅವರು ಸಂವಿಧಾನ ಅಂತ ಮಾತಾಡಿದ್ರೆ ತಂದೆ ಮಕ್ಕಳು ಇಬ್ಬರು ಕೊಡ್ಕೊಂಡು ಭಾರತ ಸಂವಿಧಾನ ಬಗ್ಗೆ ಮಾತಾಡೋರು ಸಂವಿಧಾನ ಚೌಕಟ್ಟಿನಲ್ಲಿ ಇದ್ದರೆ ನಾವು ಸರ್ಟಿಫಿಕೇಟ್ ಕೊಡಬೇಕು, ಇದ್ರೂ ಕೂಡ ಕೊಡ್ತಾ ಇಲ್ಲ. ಯಾವ ಕಾರಣದಿಂದ ಗೊತ್ತಿಲ್ಲ. ಈ ಅಧಿಕಾರಿ ತಕ್ಷಣ ಅಮಾನತುಗೊಳಿಸಬೇಕು, ಇದ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಜಿಲ್ಲಾ ಸಂಘ ಮತ್ತು ಈ ತಾಲೂಕು ಸಂಘ ಜಂಟಿಯಾಗಿ ಸಭೆಯನ್ನು ಹಮ್ಮಿಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಮನವಿ ಪತ್ರ ತೆಗೆದುಕೊಂಡು